ಅಣ್ಣ ಬರ್ತೀರಾ? ಸ್ವಾರ್ಥಿಗಳಿಂದ ದೂರಕ್ಕೆ. ದೊಡ್ಡವನಾಗಬಾರ್ದಿತ್ತು. ಅದೇ ಚಿಕ್ಕ ವಯಸ್ಸಲ್ಲಿ ಯಾರು ಸ್ಕೂಲ್ಗೆ ಹೋಗ್ತಾರೆ, ಯಾರಿಗೆ ಹೋಮ್ವರ್ಕ್ ಮಾಡ್ತಾನೆ, ಒಂದ್ಸಲ ದೊಡ್ಡವನಾಗ್ಬಿಟ್ರೆ ಇದೇನ್ ಟೆನ್ಷನ್ ಇರಲ್ಲ ಅಂತ ಅನಿಸ್ತಿತ್ತು. ಇವಾಗ ಗೊತ್ತಾಗ್ತಾ ಇದೆ, ಪ್ರಾರ್ಥನೆಯಲ್ಲಿ ನಿಂತು ರಾಷ್ಟ್ರಗೀತೆ ಹಾಡ್ತಿದ್ದಾಗ್ಲೇನೆ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ. ಅವತ್ ನಂಗೆ ಅಪ್ಪನ ಎದೆ ಮೇಲೆ ಮಲ್ಕೊಂಡು ಅವ್ರು ಹೇಳೋ ಕತೆಗಳನ್ನ ಕೇಳ್ತಾ ನಿದ್ರೆಗೆ ಜಾರೋಕ್ಕಾಗಲ್ಲ ದೊಡ್ಡವನಾಗ್ಬಿಟ್ರೆ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನಾಗ್ತಿರ್ಲಿಲ್ಲ. ದೊಡ್ಡವನಾದ್ರೆ ಅಪ್ಪನ ಸ್ಕೂಟ್ರಲ್ಲಿ ಮುಂದ್ ಕೂತ್ಕೊಂಡು ಪೇಟೆಗೆ ಹೋಗಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನಾಗ್ತಿರ್ಲಿಲ್ಲ. ಹೆದರಿಕೆ ಆದಾಗ ಅಪ್ಪನ ಹಿಂದೆ ಔದ್ಕೊಂಡು ಸೇಫ್ ಫೀಲ್ ಆಗೋಕ್ಕಾಗಲ್ಲ ಅನ್ನೋದು ಗೊತ್ತಾದ್ರೆ ನಾನ್ ದೊಡ್ಡವನಾಗೋಕ್ ಬಯಸ್ತಿರ್ಲಿಲ್ಲ. ಮತ್ತೆ ಅವರ ಭುಜದ ಮೇಲೆ ಕೂತ್ಕೊಂಡು ನನ್ನ ಊರ ಜಾತ್ರೆ ನೋಡೋಕ್ ಆಗಲ್ಲ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನಾಗೋಕ್ ಬಯಸ್ತಿರ್ಲಿಲ್ಲ. ದೊಡ್ಡವನಾಗ್ಬಿಟ್ರೆ ಅವ್ರ ಕೆಲಸದಿಂದ ಬಂದಾಗ ನನ್ನಪ್ಪ ಬಂದ್ರು ಅಂತ ಓಡೋಗಿ ಅವ್ರನ್ನ ತಪ್ಕೊಂಡು ಅವ್ರು ಕೊಡೋ ಮುತ್ತುಗಳನ್ನ ತಗೊಳಕ್ ಆಗಲ್ಲ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನಾಗೋಕ್ ಬಯಸ್ತಾ ಇರ್ಲಿಲ್ಲ. ಇವತ್ತು ಸಂಬಂಧ ಬೇರೆ ತರ ಇದೆ. ತಪ್ಕೋಬೇಕು ಅಂತಂದ್ರೆ ಸಂಕೋಚ ಆಗ್ತಾ ಇದೆ. ಅವರ ಲೂಸ್ ಶರ್ಟ್ ನನ್ಗೆ ಟೈಟ್ ಆಗ್ತಾ ಇದೆ. ದೊಡ್ಡವನಾದ್ರೆ ಹಿಂಗ್ ಆಗ್ಬಿಡತ್ತೆ ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಹಗ್ ಮಾಡ್ತಿದ್ನೇನೋ, ಇನ್ನೊಂದು ಕತೆ ಹೇಳಿ ಅಂತ ಹಠ ಮಾಡ್ತಿದ್ನೇನೋ, ಅವರ ಬೆರಳು ಹಿಡ್ಕೊಂಡು ಮತ್ತೊಂದ್ ಸ್ವಲ್ಪ ಹೊತ್ತು ಜಾತ್ರೆ ನೋಡ್ತಿದ್ನೇನೋ. ಮತ್ತೆ ತಪ್ಕೋಬೇಕು ಅನ್ಸ್ತಾ ಇದೆ. ಇದಕ್ಕೋಸ್ಕರನೇ ಮತ್ತೆ ಚಿಕ್ಕವನಾಗ್ಬೇಕು ಅನ್ಸ್ತಾ ಇದೆ.